ಅಮ್ಮ ನಿಂಗೆ ಎಂತ ಆಗಿದೆ ಮಾರತಿ? ಎಷ್ಟು ಸತಿ ಹೇಳ್ಬೇಕಾ ಹಂಗೆಂತ ಆಗಲ್ಲ ಅಂತೇಳಿ? ನೀ ಅಲ್ಲಿ ನಿಂತ್ಕೊಂಡು ಜೋರಾಗಿ ಮಾತಾಡ್ತೀಯ, ಅಲ್ಲಿ ಅಂಗ್ಳಕ್ಕೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀಯಾ? ಅಲ್ಲಿ ಆಚೆ ಈಚೆಗೆಲ್ಲ ಕೇಳಿಸ್ಕೊತಾರೆ, ಏನು ಅಂದ್ಕೋಬೇಕು ಅವರ? ಹಂಗೇನಾರು ಇದ್ದರೆ ನಾನೇ ಹೇಳ್ತಿರ್ಲ. ಮಾರುತಿ ಸುಮ್ಮನೆ ನೀನು ಬ್ಯಾಡದೇ ಇದ್ದ ವಿಷಯಕ್ಕೆಲ್ಲ ತಲೆ ಹಾಕಬೇಡ. ಅಲ್ಲಿ ಅಂಗ್ಳಕ್ಕೆ ಬಂದು ನಿಂತ್ಕೊಂಡು ಹೀಗೆಲ್ಲ ಮಾತಾಡಬೇಡ ಮಾರತಿ. ಇಲ್ಲಿ ನಮ್ಮ ಮನೆಗೂ ಅಲ್ಲಿಗೂ ಎಷ್ಟು ದೂರ ಅದೇ ನೋಡೋಣ ಹೇಳ. ಯಾರು ಒಬ್ಬರು ಬಂದು ಈ ಕಡೆ ಹೇಳ್ದೇ ಇರ್ತಾರಾ? ನೀ ಹಿಂಗೆ ಕೇಳಿ ಅಂತ ನಮ್ಮನೇಲಿ ನಿನಗೆ ಗೊತ್ತಾದ್ರೆ ನಾನೇ ಹೇಳಿದ್ದು ಅಂದ್ಕೋತಾರೆ ಗೊತ್ತಾ? ನಿಂಗೆ ಯಾರು ಎಂತ ಹೇಳಿದ್ರು ಮಾರತಿ? ಎಲ್ಲ ಇದ್ದಿದ್ದು ಇಲ್ಲದೆ ಇದ್ದಿದ್ದು ಸುಳ್ಳು ಪಳ್ಳು ಎಲ್ಲ ಹೇಳ್ತಾರೆ, ಅದು ನಂಬಿಕೆ ನೀನು ನನ್ನ ಜೀವ ತಿಂತೀಯ. ಯಾವುದಕ್ಕೆ ನೀನು ನಮ್ಮ ಮನೆ ಅಂದಿದ್ಯಾ? ಅದಕ್ಕೆ ಮದುವೆ ಎಷ್ಟು ವರ್ಷ ಆದರೂ ತವ್ರ ಮನೆಗೆ ನಮ್ದೊಂಥರ ನಮ್ಮ ಮನೆ ಅನ್ನೋ ಮಾತು ಬರ್ತದೆ. ಎಷ್ಟು ಬೇಗ ಗಂಡನ ಮನೆ ನಮ್ಮ ಮನೆ ಅಂತ ಹೇಳೋಕ್ಕೆ ನಮ್ಮ ಹತ್ರನೂ ಹಂಗೆ ಹೇಳೋಕ್ಕೆ ಶುರು ಮಾಡ್ದ. ನೀನೇ ಸೈ ಬಿಡು, ರಾಜಕೀಯದ ಗಂಡನ ಮನೆ ಕಂಡೋಳು. ನೀ ಯಾವ ಥರದಮ್ಮ ಮಾರತಿ? ಎಲ್ಲ ಈಗ ಗಂಡನ ಮನೆಗೆ ಹೋದ್ಮೇಲೆ ಅದೇ ನಮ್ಮ ಮನೆ ಅಂದ್ಕೋಬೇಕು, ಅಲ್ಲಿ ಚೆನ್ನಾಗಿರ್ಬೇಕು, ಈ ಥರ ಹೇಳ್ಕೊಡೋದು ನೋಡಿ ನಾನು. ನಿನ್ನ ಥರ ಹೇಳ್ಕೊಡೋದು ಯಾರನ್ನೂ ನೋಡಲ್ಲ. ನೀ ಸುಮ್ಮನಿರು. ಈಗ ಇದನ್ನು ನಿಂಗೆ ಹೇಳಿದ್ಯಾರ? ಯಾರು ಹೇಳಿದ್ರು ನಿಂಗೆ? ಇಷ್ಟು ಸುಳ್ಳು ಹೇಳಿದ್ನು ನಂಬ್ಕೊಂಡು ಮತ್ತೆ ನಂಗೆ ಫೋನ್ ಮಾಡಿ ಕೇಳ್ತಿದ್ದೀಯಲ್ಲ, ನಿಂಗೆ ಗೊತ್ತಾಗಲ್ಲ? ಅವ್ರಿಗೆ ಹೇಳೋಕ್ಕಾಗಲ್ಲ ಇಲ್ಲ ಆ ಥರ ಏನೂ ಆಗಲ್ಲ, ನೀವು ಯಾರು ಎಂತೆಂತ ಎಲ್ಲ ಹಬ್ಸ್ಬೇಡಿ ಅಂತ. ಸುಮ್ಮನೆ ಕೂತ್ಕ, ಕೆಂಡಿಲ್ದೆ ಹೋಗಿ ಆಡಲ್ಲ. ಅದು ಎಷ್ಟು ದಿವಸ ಮುಚ್ಚಿಟ್ಕೋತೀಯ ನಾನು ನೋಡ್ಕೊತೀನಿ. ಕಡೆಗೆ ಬುಡಕ್ಕೆ ಬಂದಕ್ಕೂ ಇಲ್ಲಿಗೆ ಏನಾರು ಬರ್ಬೇಕಲ್ಲ, ನಂಗೆ ಆಗಲ್ಲ, ನಂಗೆ ಹಂಗೋಳು ಬರ್ಸ್ತಾರೆ ಹಿಂಗೋಳು ಬರ್ಸ್ತಾರೆ ಅಂತ. ಅವಾಗ ತೆಗ್ತೀನಿ ನೋಡು, ನಿಂಗೆ ತೆಗಿತೀನಿ ಆವಾಗ. ಸುಮ್ಮನೆ ಇರಮ್ಮ ಸಾಕು. ತಂದೆ ತಾಯಿ ಆಗಿರೋರು ಒಳ್ಳೆ ಮಾತಾಡಬೇಕು ಅಂತಾರೆ ಯಾವತ್ತು. ನೀ ನೋಡಿದ್ರೆ ಯಾವಾಗಲೂ ಹಿಂಗಿದ್ದೆ ಏನಾದರೂ ಹೇಳ್ತಿರ್ತೀಯ. ನಂಗೆ ಯಾವತ್ತೂ ಆ ಥರದ ದಿನ ಬರಲ್ಲ, ಬಂದರೂ ನಿಮ್ಮನಿಗಂತೂ ಬರಲ್ಲ. ಮತ್ತು ಸಿಟ್ಟೆ ಬರ್ತದೆ. ಎಂತಗಾರು ಒಂದು ಫೋನ್ ಮಾಡಿದ್ರೆ ಹಿಂಗಿದ್ದೆ ಎಂತಾರು ಮಾತಾಡ್ತಿರ್ತೀಯ. ನಾನು ಹಂಗಾರೆ ಈಗ ಫ್ರೀ ಇತ್ತಲ್ಲ, ಇವರು ಹೇಳಿದರು ಒಂದೆರಡು ದಿನ ಹೋಗಿ ಬರ್ಬೋದು ಬೇಕಾರೆ ಅಂತ. ನೀನು ಮತ್ತು ನೀನು ಎತ್ಲಗಾರು ಹೊರಟಿಯನ್ನು ನಾನು ಬರ್ತೀನಿ ಅಂತ ಕೇಳೋಣ ಅಂತ ಫೋನ್ ಮಾಡ್ತೀನಿ, ನೋಡಿದ್ರೆ ನೀನು ಈ ಥರ ಮಾತಾಡ್ತಿದ್ದೀಯ. ಹಾಂ, ಎಂತಕ್ಕೆ ಬರ್ತೀಯ? ಈಗಷ್ಟೇ ಹೇಳಿದೆ ನಿಮ್ಮ ಮನೆಗೆ ಬರೋಲ್ಲ ಅಂಥೇಳಿ, ಮತ್ತೆಂತಕ್ಕೆ ಬರೋದ? ಬೇಡ, ಅಲ್ಲೇ ಇರು. ಸುಮ್ಮನೆ ಇರಮ್ಮ. ಆ ಥರ ಕಷ್ಟ ಬಂದಾಗ ನಿಮ್ಮ ಮನೆಗೆ ಬರೋಲ್ಲ ಅಂದಿದ್ದು. ಈಗ ನಾ ಕಷ್ಟದಲ್ಲೇನಿಲ್ಲ, ಸುಖದಲ್ಲೇ ಇದ್ದೀನಿ, ಅದಕ್ಕೆ ಬರ್ತೀನಿ ಅಂದೆ ಆಯ್ತಾ? ನಂಗೆ ಒಂದು ಹೇಳ, ನಿಂಗೆ ಇದನ್ನು ಹೇಳಿದ್ಯಾರು? ಈ ಸತಿ ಮಾತ್ರ ನೀ ಹೇಳಲೇಬೇಕಮ್ಮ. ಸುಮಾರು ಸತಿ ಸಿಕ್ಕಾಕೊಂಡಿನಿ ನಾನು ಮನೆಯಲ್ಲಿ ನಿನ್ನ ದಸೆಯಿಂದಾಗಿ. ನಾನೆಂತ ಹೇಳದೇ ಇದ್ದರೂ ಹೇಳಿ ಅಂತ ಬೈಸ್ಕೊಂಡಿನಿ ಗೊತ್ತಾ? ನಿಂಗೆ ಇದನ್ನು ಹೇಳಿದ್ಯಾರು ಹೇಳು? ಯಾರಾಗಲಿ ಆ ಪಾಪತಿ ಬೇಡ ನಿಂಗೆ. ಹಾಂ, ನೀ ಏನೋ ಎಲ್ಲ ಮುಚ್ಚಿಟ್ಕೊಂಡು ಏನು ಇದು ಮಾಡ್ತೀಯ ಅಂದರೆ ಮತ್ತು ಉಳ್ದರೆ ಯಾರು ಎಲ್ಲೂ ಹೇಳಲ್ಲ ಅಂತ ಮಾಡಿಯಾ? ಎಲ್ಲ ಇಡೀ ಊರಿಗೆ ಗೊತ್ತಾ? ಇದೊಬ್ಬಳೆ ಏನು ಎಷ್ಟು ತಾಯಿ ಹತ್ರ ಹೇಳೋಕ್ಕಾಗಲ್ಲ. ಹಂಗೆ ಮಾಡ್ತೀಯ ಮಾತ್ರ ಎಂಥದಾರು ಮಾಡ್ತೀಯ. ನೀ ಹೇಳೋದೇ ಬೇಡ, ಹಾಗೆ ಇಟ್ಕ. ಆದ್ರೆ ನನ್ನ ಹತ್ರ ಈ ಥರ ಎಲ್ಲ ಕೇಳಕ್ಕೆ ಬರಬೇಡಮ್ಮ. ಹಂಗೇನಾರು ವಿಚಾರ ಹೇಳೋದಿದ್ರೆ ನಾನೇ ಹೇಳ್ತೀನಿ ಆಯ್ತಾ? ನಾ ಹೇಳೋ ತನಕ ಯಾರೇ ಬಂದು ನಿನ್ನ ಹತ್ರ ಏನು ಹೇಳಿದ್ರು ಇಲ್ಲ ಅವ್ರ ಮನೇಲಿ ಹಾಗೆಲ್ಲ ಆಗಲ್ಲ ಅಂತಲೇ ಹೇಳಬೇಕು. ಹೇಳಿ ನಿಮ್ಮ ಮತ್ತೆ. ಈಗ ಅದು ಆತಲ್ಲ, ನಾವು ಬರೋದ ಹೇಳ. ಮನೇಲಿ ಎಂಥಾರು ಬ್ಯುಸಿ ಇದೆಯಾ ನೀನು? ನಾ ಬಂದಾಗ ಮತ್ತು ಮಣ್ಣು ಹೊರೋದು ಗೊಬ್ಬರ ಹೊರೋದು ಬರೀ ಅದನ್ನೇ ಮಾಡ್ತಿರೋದಾದ್ರೆ ನಾ ಬರೋದೇ ಇಲ್ಲ, ಇಲ್ಲೇ ಇರ್ತೀನಿ. ನಿಮ್ಮ ಬೇಸಾಯ ಎಲ್ಲ ಮುಗ್ದದ? ಪಲ್ಲವಿ, ಬತ್ತ ಭಾಳ ಇದಾಗಿ ಹೋದೆ ನೀನಲ್ಲ. ಅಷ್ಟೊತ್ತಿಂದ ನೋಡ್ತಿದ್ದೀನಿ ನಿಮ್ಮನೆ. ಗೊಬ್ಬರ ಹೊರೋದು ಮಣ್ಣು ಹೊರೋದು ಅದೇನೋ ನೀನು ಪಾಪ ಸುಸ್ತಾಗಿರ್ತೀಯ, ನಾ ಬರ್ತೀನಿ ಒಂಚೂರು ಆಸ್ಕಾರ ಆಗ್ತದೆ ಅಂತ ಹಂಗೆ ಹೇಳ್ಬೇಕಲ್ಲ ಮಗಳ ಹಾಕಿಂದ. ನೋಡಿದ್ರೆ ಹಿಂಗೆ ಕೇಳ್ತಿದ್ದೀಯ. ಎಲ್ಲ ಆಗಿದೆ, ಬರೋದಾರ ಬಾ, 4 ದಿನ ಇದ್ದು ಹೋಗ್ಬೋದು. ಏನು 4 ದಿನ ಎಲ್ಲಿ ಬಿಡ್ತಾರೆ ನಿನ್ನ ಗಂಡ? ಇನ್ನು ಕಳಿಸಿ, ನಾಳೆ ಬರ್ಬೇಕೇನು? ನೀ ಯಾವ ಥರ ಬರೋದಾರ ಬಾ ಮರತೆ, ನಾ ಎಲ್ಲಿಗೆ ಹೋಗ್ತೀನಿ ಬೇಕಾತಲ್ಲ ಈ ಹೊಲ್ಗುಡಿ ಬಿಟ್ಟು. ಅಮ್ಮ, ನನಗೆ ಹೇಳ್ತೀಯ ತವ್ರ ಮನೆ ಅನ್ನೋ ಅಭಿಮಾನ ಇಲ್ಲ, ನಿಮ್ಮನೆ ಅಂತೀಯ ಅಂತ. ನೀ ನೋಡಿದ್ರೆ ಹೊಲ್ಗುಡಿ ಅಂತಿದ್ದೀಯ. ಅದಕ್ಕೆ ಅಪ್ಪೆಲ್ಲ ಕೇಳಿಸ್ಕೊಂಡ್ರೆ ಮತ್ತೇನಿಲ್ಲ. ಸರಿ ಅಮ್ಮ, ಇವ್ರು ಬರ್ತಾ ಇದ್ದಾರೆ, ನಾನು ಫೋನ್ ಇಡ್ತೀನಿ. ಏನು ಯಾರ ಹತ್ರನೂ ಭಾಳ ಹೊತ್ತಿಂದ ಮಾತುಕತೆ ಆಗ್ತಾ ಇತ್ತ? ನಾ ಬಂದಕ್ಕೂ ಕೊಟ್ಟು ಮಾಡ್ದಲ್ಲ ಎಂತಕ್ಕೆ? ಅಲ್ಲಿ ಫೋನಲ್ಲಿದ್ದರೆ ಏನು ಅಂದ್ಕೋಬೇಕು? ಇವು ಗಂಡ ಅಂದ್ರೆ ಭಾಳ ಕಾಟ ಕೊಡ್ತಾನೆ, ಫೋನಲ್ಲಿ ಮಾತಾಡೋಕ್ಕೂ ಬಿಡಲ್ಲ ಅಂದ್ಕೋಬೇಕು. ಹೌದಾ? ನಾನಿದ್ದಾಗ ಮಾತಾಡಿದ್ರೆ ಏನಾಗ್ತಿತ್ತೆ? ಅದೆಲ್ಲ ಹಂಗಿರಲಿ. ಈಗ ನಾನು ಕೇಳೋ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಡಿ. ಅವತ್ತು ಕೆನ್ನಿಗೆ ಹೊಡೆದಿದ್ದು ಅಲ್ಲದೆ ಇಡೀ ಊರು ತುಂಬ ಹೇಳ್ಕೊಂಡು ಓಡಾಡ್ತಿದ್ದೀರಿ ಅಲ್ಲ, ನಾನು ದೊಡ್ಡ ಗಂಡಸು ಹೆಂಡತಿ ಕೆನ್ನಿಗೆ ಹೊಡೆದೆ ಅಂತ. ನಂಗೆ ನೋಡಿದ್ರೆ ಯಾವ ವಿಚಾರನೂ ಯಾರ ಹತ್ರನೂ ಹೇಳ್ಬೇಡಿ ಅಂತೀರಿ. ನೀವು ನೋಡಿದ್ರೆ ಎಲ್ಲ ಹೇಳ್ಬಾರದನ್ನೆಲ್ಲ ಹೇಳ್ತಾ ಇರ್ತೀರಿ. ಎಲ್ಲ ಗೊತ್ತಾ? ನಮ್ಮ ಅಮ್ಮಗೂ ಗೊತ್ತಾಗೈತೆ ಗೊತ್ತಾ? ಅಲ್ಲೇ ಅದು ಫೋನ್ ಮಾಡ್ಕೊಂಡು ಕೇಳ್ತಾ ಇದೆ.
ಎಂತ ನಿನ್ನ ಗಂಡ ಕೆನ್ನಿಗೆ ಹೊಡೆದಿದ್ದು ಏನು ಎತ್ತ ಬಂತೀನಿ ಕೇಳ್ತೀನಿ ಅಂತ ಅದೇ. ನೀವು ಎಂತಕ್ಕೆ ಯಾರ ಹತ್ರ ಹೇಳಿದ್ರಿ? ನಂಗೆ ಗೊತ್ತು, ಎಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತೀರಲ್ಲ, ಅಲ್ಲೇ ಎಲ್ಲ ಮಾತಾಡಿರಿ. ಅಲ್ಲದೆ ಸುಮ್ಮನೆ ಮತ್ತೊಂದು ಎಂತಾರು ಕಿರಿಕ್ ತೆಗಿಬೇಡ ಮಾರುತಿ. ನಾನು ಯಾಕೆ ಹೇಳಕ್ಕೆ ಹೋಗ್ತೀನಿ? ಗುಂಡಪ್ಪ ಪಾಪಣ್ಣನ ಹತ್ರನೂ ಹೇಳಲ್ಲ ನಾನು, ಗೊತ್ತಾ? ಯಾರ ಹತ್ರನೂ ಹೇಳಲ್ಲ ಮಾರುತಿ. ನಿಂಗೆ ಎಂತ ಆಗಿದೆ? ನಿಂಗೆ ಯಾರು ಈಗ ಹೇಳಂಥ ವಿಚಾರನ ಇದು ಎಂತ ಅಂತ ಹೇಳಲಿ? ನನ್ನೇನು ಅಷ್ಟು ಇದು ಅಂದ್ಕೊಂಡೀಯಾ? ಸುಮ್ಮನಿರು. ನಂಗೆ ಯಾಕೋ ಡೌಟು, ನೀನೇ ನಿಮ್ಮ ಅಮ್ಮನ ಹತ್ರ ಹೇಳ್ಕೊಂಡು ಈಗ ಈ ಥರ ನಾಟಕ ಮಾಡ್ತಿದ್ದೀಯೇನಲ್ಲ? ಸುಮ್ಮನೆ ಇರಿ ಸಾಕು. ನಾನೇ ಹೇಳ್ಕೊಂಡಿದ್ರೆ ಈಗ ನೀವು ಹೇಳಿರಿ ಅಂತ ಹೇಳಕ್ಕೆ ಬರ್ತಿದ್ನ ನಾನಂತೂ ಹೇಳಲೇ ಇಲ್ಲ ಅಮ್ಮನ ಹತ್ರ. ನಾನು ಹೇಳ್ತೀನಲ್ಲ, ಬೇಕಾದ್ರೆ ಇದು ನಿಮ್ಮ ಅಪ್ಪನ ಕೆಲಸ, ಇಲ್ಲ ಅಂದರೆ ಬುಳ್ಳಿ ಕೆಲಸ. ನೋಡು, ಎಲ್ಲದಕ್ಕೂ ಬುಳ್ಳಿನ ಮಧ್ಯೆ ತರಬೇಡ ನೀನು. ಅದು ಪರೀಕ್ಷೆ ಓದು ಅಂತ ಅದ್ರ ಟೆನ್ಷನಲ್ಲಿ ಅದೇ. ಈಗ ನಿನ್ನ ವಿಚಾರ ಎಂತಕ್ಕೆ ಹೇಳಕ್ಕೆ ಹೋಗ್ತದೆ? ಅದು ಇತ್ತ ಆವಾಗ ಮನೇಲಿ ಹಿಂಗೆ ಆಗಷ್ಟೊತ್ತಿಗೆ ಅದು ಇತ್ತಾನೆ. ಹಂಗಾರೆ ನಿಮ್ಮ ಅಪ್ಪಂದೇ ಕೆಲಸ. ಈ ಸತಿ ಮಾತ್ರ ನಾನು ಕೇಳ್ದೆ ಬಿಡಲ್ಲ. ನೀವು ಮಾತಾಡ್ಬೇಡ ಅಂತ ಮಾತ್ರ ನೀವು ಹೇಳಂಗಿಲ್ಲ. ಹೇಳಿನಿ, ಯಾಕೆ ಇದನ್ನೆಲ್ಲ ಹೋಗಿ ಹೊರಗಡೆ ಮಾತಾಡ್ಬೇಕಾಗಿತ್ತು? ಗೊತ್ತಿಲ್ಲದೆ ಮಾತಾಡ್ಬೇಡ ಪಲ್ಲವಿ. ಅಪ್ಪನೂ ಹೋಗಿ ಹೇಳ್ದಂಗೆ ಇಲ್ಲ. ಎಲ್ಲಿ ಯಾಕೆ ಹೇಳ್ತಾರೆ ನೋಡೋಣ, ಹೇಳಿ. ಯಾರ ಹತ್ರ ಹೇಳ್ತಾರೆ ಅವರು? ಅದು ಅವ್ರ ತೋಟ ಆಯ್ತು, ಮನೆ ಆಯ್ತು. ಈಗ ಇಷ್ಟು ದಿವಸದಿಂದ ಅವರೆಲ್ಲರೂ ಹೊರಗಡೆ ಪೇಟಿಗೂ ಹೋಗಲ್ಲ. ಇನ್ನು ಹೋಗಿ ಮಾತಾಡೋದಿಲ್ಲಿಂದ ಬಂತ? ಹಂಗಾರೆ ನಿಮ್ಮ ಅಮ್ಮನೇ ಹೇಳಿರ್ಬೋದಾ? ಅತ್ತೆ ಆ ಥರ ಎಲ್ಲ ಹೇಳಲ್ಲ ಅಂತ ಅಂದ್ಕೊತೀನಿ. ಕೇಳ್ತೀನಿ ನಾನು, ಯಾರ ಹತ್ರನಾರು ಹೇಳಿರ ಅಂತ. ನಾ ಕೇಳ್ದೆ ಮಾತ್ರ ಬಿಡಲ್ಲ. ಸುಮ್ಮನೀರೇ. ಈಗ ಸುಮ್ಮನಾಗ್ತದೆ, ಇನ್ನೊಂದು ಗಳಿಗೆ ಸುಮ್ಮನಾಗ್ತದೆ ಅಂತ ನೋಡಿದ್ರೆ ಇದು ಎಲ್ಲ ಲೀಸ್ಟ್ ಮುಂದುವರಿತಾನೇ ಇದೆ. ಎಂತ ಕಮ್ಮಿ ಯಾರ ಹತ್ರ ಎಂತ ಕೇಳಕ್ಕೋತದೆ? ಹಂಗೆ ಒಂದು ಖಾಲಿ ಆ ಥರ ಮಾಡಿದಕ್ಕೆ ಅಮ್ಮ ನಂಗೆ ಎಷ್ಟು ಬೈದದೆ, ಏನು ಮಾಡಿದೆ ಅಂತ ಅದು ಗೊತ್ತಾ ನಿಂಗೆ? ಹಂಗೆ ಹೇಳ್ದಳು ಅದೇ ಹೋಗಿ ಬೇರೆಯವ್ರ ಹತ್ರ ಹೇಳಕ್ಕೆ ಕೂತದ. ಈಗ ನೀನೇ ಎಲ್ಲ ಬಾಯ್ತಪ್ಪ ಹೇಳಿಯೇನ? ಅವತ್ತು ಸಿಟ್ಟಲ್ಲಿ ಕೂತಾಗ ನಿಮ್ಮ ಅಮ್ಮನ ಫೋನ್ ಬಂದದೆ, ಎಂತ ಸಿಟ್ಕು ಕೂತಿ ಅಂದಕ್ಕೂ ಹಿಂಗಂತ ಹೇಳಿಯ ಮರ್ತು ಹೋಗಿದೆ ಅಷ್ಟೇ. ಎಂತ ಮಾತಾಡ್ತೀರಿ? ಹೆಂಗೆ ಮರ್ತು ಹೋಗೋದದ? ನಾನೇನು 70 ವರ್ಷದಳಲ್ಲ, ಇನ್ನೂ 20 ವರ್ಷದಳು ನಾನಂತೂ ನಮ್ಮ ಅಮ್ಮನ ಹತ್ರ ಹೇಳಿಲ್ಲ. ನಂಗೆ ಅದು ಪಕ್ಕ ಅದೇ, ಗ್ಯಾರಂಟಿ ಇದೆ. ನಿಮ್ಮ 4 ಜನದಲ್ಲೇ ಯಾರೋ ಒಬ್ಬರು ಹೇಳಿರಿ. ನೀವು ಯಾರು ಅಂತ ಕಂಡುಹಿಡ್ತೀರಾ, ಇಲ್ಲ ನಾನೇ ಎಲ್ಲರ ಹತ್ರ ಕೇಳಲ್ಲ ಹೇಳಿ. ಈ ಸತಿ ಕೇಳಿದೆ ಮಾತ್ರ ಬಿಡಲ್ಲ. ಯಾಕೊತ್ತಾ, ಇವತ್ತಿದು ನಾಳೆ ಮತ್ತೊಂದು ಎಂತಾರ ಆದ ಕೂಡಲೇ ನಿಮ್ಮ ಕಿವಿಗೆ ಫಸ್ಟ್ ಬಂದ ಕೂಡಲೇ ನೀನೇ ಹೇಳಿದ್ದೆ ಅಂತ ಕುತ್ಕೊತೀರಿ. ಈಗ ನಾನೇ ಹೇಳ್ತಿದ್ದೀನಿ ನೋಡಿ, ನಂಗೆ ಗೊತ್ತಾಗಿದ್ದೆ ಈಗ ಅಮ್ಮ ಫೋನ್ ಮಾಡಿದ್ಮೇಲೆ ಅವರಿಗೆಲ್ಲ ಗೊತ್ತು ಅಂತ. ಸುತ್ತ ಹೇಳು. ಹಂಗಾರೆ ನೀನು ಹೇಳಲೇ ಇಲ್ಲ? ಸುಳ್ಳು ಹೇಳ್ಬೇಕಾನು ಹೇಳಿ, ಹೇಳ್ತೀನಿ ಅತ್ಲಾಗ ನಾನೇ ಹೇಳಿದ್ದೆ ಅಂತ. ಮತ್ತು ಸತ್ಯ ಇಷ್ಟೊತ್ತು ನಾ ಹೇಳ್ತಿದ್ದೆ ಅದನ್ನೇ, ಸತ್ಯನೇ ಹೇಳ್ತಿದ್ದೀನಿ. ನಾ ಹೇಳಲ್ಲ ಅಂತ ಮತ್ತೆ ಅದನ್ನೇ ಅಂತ ನೀಗೆ ಕೇಳಿದಷ್ಟು ಸತ್ಯನ ಹೇಳ್ತಾನೆ ಇರೋದ ನಾನು. ಏನಪ್ಪ ನಂಗೆ ಇದು ಎಂತ ಅಂತ ತಲೆ ಬುಡನೇ ಗೊತ್ತಾಗಲ್ಲ ಮರತಿ. ನೀವೊಂದು ಕೆಲಸ ಮಾಡು, ನಿನ್ನ ಅಮ್ಮಗೆ ಫೋನ್ ಮಾಡಿ ಹೇಳು, ಕಡಿಕೆ ಎಲ್ಲಾರು ಅಪ್ಪ ಅಮ್ಮನ ಹತ್ರ ಏನಾರು ಮಾತಾಡ್ಗಿದ್ದಾಡ್ಯಾರು ಹಂಗೆ ಹಿಂಗೆ ಅಂಥೇಳಿ. ನಾ ಮಾತ್ರ ಸುಮ್ಮನಿರಲ್ಲ ನೋಡಿ, ಹೇಳಿನಿ.